ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರೋದು ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದೆರಡು ಇಂಜೆಕ್ಷನ್ ಬಗ್ಗೆ ಹೇಳ್ತೀನಿ. ಸೊ ಇಂಟ್ಯಾಸ್ ಕಂಪ್ನಿಯ ನೋವಿಜಾಕ್ ಇಂಜೆಕ್ಷನ್ ಬಗ್ಗೆ ಹೇಳ್ತೀನಿ. ಏನು ಇಂಟ್ಯಾಸ್ ಕಂಪ್ನಿಯವರ ನೋವಿಜಾಕ್ ಇಂಜೆಕ್ಷನ್ಸು, ಫಸ್ಟ್ ಆಫ್ ಆಲ್ ಇದರ ಒಂದು ರೇಟ್ ಒಂದು 150 ರೂಪಾಯಿ ಇರುತ್ತೆ ನಿಮಗೆ. ಸೊ ಓಕೆ, ಸೊ ಯಾಕೆ ಈ ಇಂಜೆಕ್ಷನ್ಸನ್ನು ಇವತ್ತು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಸೊ ನನಗೆ ಕೆಲವರು ಒಂದು ಕಾಲ್ ಮಾಡಿ ಕೇಳಿದ್ರು. ಸೊ ಏನದು ಅಂತಂದರೆ, ಮಿಲ್ಕ್ ಡ್ರಾಪು, ಹಾಲು ಸೋರಿ ಹೋಗ್ತಕ್ಕಂಥದ್ದು, ಅಂದರೆ ಕೆಚ್ಚಲಲ್ಲಿ ಹಾಲು ಸೋರಿ ಹೋಗ್ತಕ್ಕಂಥದ್ದು. ಈಗ ಹಾಲು ಕರೆದ ತಕ್ಷಣ ಆ ಒಂದು ತೊಟ್ಟುಗಳು ಸೊ ಹಿಂಗದ, ಅಂದರೆ ಹಾಲನ್ನು ತೆಗೆದ ತಕ್ಷಣ ಅದು ಡ್ರೈ ಆಗ್ದಲೆ, ಅಂದರೆ ಬತ್ತಿ ಇರ್ದಲೆ, ಸೊ ಯಾವಾಗಲೂ ಸಹ ಅಂದರೆ ಕೆಚ್ಚಲಲ್ಲಿ ಬಂದಂಥ ಹಾಲು ತೊಟ್ಟಿನಲ್ಲಿ ಯಾವಾಗಲೂ ಈ ರೀತಿ ಅಂದರೆ ಸ್ವರ ಬಿಟ್ಟಂತೆ, ಸದಾಕಾಲ ಸ್ವರ ಬಿಟ್ಟಂತೆ ಇರ್ತಕ್ಕಂಥದ್ದು. ಏನು ಇದಕ್ಕೆ ರೀಸನ್ನು? ಸೊ ಯಾಕೆ ಇದು ಈ ರೀತಿ ಆಗುತ್ತೆ? ಸೊ ಮಿಲ್ಕ್ ಯಾಕೆ ಡ್ರಾಪ್ ಆಗುತ್ತೆ? ಖಂಡಿತ ನೀವು ಆಲ್ರೆಡಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಇದು ಮಿನರಲ್ಸ್ ಪ್ರಾಬ್ಲಮಿಂದ ಸೊ ಆ ರೀತಿ ಆಗ್ತಕ್ಕಂಥದ್ದು. ಸೊ ಈ ಪ್ರಾಬ್ಲಮನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕು ಅಂದರೆ, ಈ ಹಾಲು ಲೀಕ್ ಆಗ್ತಕ್ಕಂಥದ್ದು ಅದು ಮಲಗಿದಾಗ ಆಗ್ಬೋದು, ನಿಂತಿದ್ದಾಗಲೂ ಸಹ ಕೆಲವೊಮ್ಮೆ ಹಾಲು ಲೀಕ್ ಆಗುತ್ತೆ. ಮಲಗಿದಾಗ ಸ್ವಲ್ಪ ಜಾಸ್ತಿ ಲೀಕ್ ಆಗುತ್ತೆ, ಪ್ರೆಷರ್ ಜಾಸ್ತಿ ಬಿದ್ದಾಗ ಆಟೋಮೆಟಿಕಲ್ಲಿ ಅದು ಲೀಕ್ ಆಗ್ತಾ ಹೋಗ್ತದೆ. ಸೊ ಈ ಒಂದು ಸೊಲ್ಯೂಷನ್ಸ್ಗೆ ನಾವು ಇಂಟ್ಯಾಸ್ ಕಂಪ್ನಿಯ ನೋವಿಜಾಕ್ ಇಂಜೆಕ್ಷನನ್ನು ಸೊ ನಾವು ಸಜೆಸ್ಟ್ ಮಾಡ್ತೀವಿ. ಯಾಕೆ ಅಂತ ಅಂದರೆ, ಖಂಡಿತ ಅದು ತುಂಬಾ ಬೆಸ್ಟ್ ರಿಸಲ್ಟ್ ಇರುತ್ತೆ. ಬಟ್ ಇದರ ಜೊತೆ ಇದೊಂದೇ ನೀವು ತಗೊಳ್ಳೋದ್ರಿಂದ ಸೊ ರಿಸಲ್ಟ್ ಅನ್ನೋದು ದಿ ಬೆಸ್ಟಾಗಿ ಬರೋದಿಲ್ಲ. ಸೊ ಇದ್ರ ಜೊತೆ ನೀವು ಕ್ಯಾಲ್ಸಿಯಂ ಇಂಜೆಕ್ಷನ್ಸ್ ಹಾಕ್ಬೋದು. ಕ್ಯಾಲ್ಸಿಯಂ ಇಂಜೆಕ್ಷನ್ಸ್ ಮೀನ್ಸ್ ಕ್ಯಾಲಿ-12 ಅದನ್ನಾದರೂ ಹಾಕ್ಬೋದು. ಮತ್ತು ಅದರ ಜೊತೆ ಮೆಲನೆಕ್ಸ್ ಹಾಕಬೇಕಾಗುತ್ತೆ. ಮೆಲನೆಕ್ಸು ಕ್ಯಾಲ್ಸಿಯಂನಲ್ಲಿ ಕ್ಯಾಲಿ-12 ಇರುತ್ತೆ, ಮತ್ತು ಈ ಒಂದು ನೋವಿಜಾಕ್, ಇಂಟ್ಯಾಸ್ ಕಂಪ್ನಿಯವರ ನೋವಿಜಾಕ್. ಸೊ ಇಷ್ಟನ್ನು ನೀವು ಹಾಕ್ಕೊಂಡ್ರೆ ದಿ ಬೆಸ್ಟ್ ರಿಸಲ್ಟ್ ಇರುತ್ತೆ. ಹಾಲು ಲೀಕ್ ಆಗದಂತೆ, ಹಾಲು ಸೋರಿ ಹೋಗದಂತೆ. ಸೊ ಖಂಡಿತ ನಿಮಗೆ ಆ ರೀತಿ ಇದು ಒಂದು 3 ದಿವಸ ಕಂಪಲ್ಸರಿ ಈ ಒಂದು ಇದನ್ನ ಬಳಸ್ಕೋಬೇಕಾಗುತ್ತೆ. ಸೊ ಇಷ್ಟನ್ನು ಬಳಸಿದ್ರೆ ಹಾಲು ಲೀಕ್ ಆಗ್ದಲೆ ಸೊ ಕಂಟಿನ್ಯೂಸ್ ಆಗಿ ನಿಮಗೆ ನೀಟಾಗಿ ಯಾವ ಟೈಮ್ಗೆ ಸ್ವರ ಬರಬೇಕು ಆ ಟೈಮ್ ಬರ್ತಕ್ಕಂತಹ ಒಂದು ಪರಿಪಾಠ, ಅಂದರೆ ಅದು ರೂಢಿ ಆಗ್ತದೆ ಅದಕ್ಕೆ. ಸೊ ಇಲ್ಲಿ ಕ್ಯಾಲ್ಸಿಯಂ ಮತ್ತು ಅದರಲ್ಲಿ ಮುಖ್ಯವಾಗಿ ಫಾಸ್ಫರಸ್ನ ಒಂದು ಡೆಫಿಷಿಯನ್ಸಿ ಇರೋದ್ರಿಂದ ಸೊ ಈ ಒಂದು ಲೀಕೇಜ್ ಪ್ರಾಬ್ಲಮ್ ಬರುತ್ತೆ, ಹಾಲಿನ ಸೋರುವಿಗೆ ಪ್ರಾಬ್ಲಮ್ ಬರುತ್ತೆ. ಸೊ ಇದನ್ನು ನೀವೇನಾದರೂ ಮಾಡಿಕೊಂಡ್ರೆ ಸೊ ಅದನ್ನು ಫುಲ್ಫಿಲ್ ಮಾಡಿದಂತ ಆಗುತ್ತೆ. ಇದ್ರ ಜೊತೆ ನೀವು ಕಂಪಲ್ಸರಿ ಮಿನರಲ್ ಮಿಕ್ಸರನ್ನು ಆ್ಯಡ್ ಮಾಡಲೇಬೇಕಾಗುತ್ತೆ. ಕಂಪಲ್ಸರಿ ಮಿನರಲ್ ಮಿಕ್ಸರ್ ಕೊಡ್ತಾ ಹೋದರೆ ಈ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ತಲೆದೂರೋದಿಲ್ಲ. ಸೊ ಈಗೇನೋ ಪ್ರೆಸೆಂಟ್ ಸಿಚುವೇಶನ್ಸಲ್ಲಿ ನಾವು ಇಂಜೆಕ್ಷನ್ಸ್ ಕೊಟ್ಟು ಸಾಲ್ವ್ ಮಾಡ್ಕೋತೀವಿ. ನೆಕ್ಸ್ಟ್ ಏನಾದರೂ ರಿಪೀಟ್ ಆಗಬಾರ್ದು, ನೆಕ್ಸ್ಟ್ ಅದು ರಿಪೀಟ್ ಆಗದಲ್ಲೇ ಸೊ ಸಂಪೂರ್ಣ ಶಾಶ್ವತ ಪರಿಹಾರ ಏನು ಅಂತಂದರೆ ನಾವು ಮಿನರಲ್ಸನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಫೀಡಲ್ಲಿ ಆಗ್ಬೋದು ಮತ್ತು ಇನ್ನೊಂದರಲ್ಲಿ ಒಟ್ಟಲ್ಲಿ ಮಿನರಲ್ಸನ್ನು ಬಾಡಿಗೆ ಸೇರಿಸ್ತಾ ಹೋಗ್ತಕ್ಕಂಥದ್ದೇ ಈ ಒಂದು ಸಮಸ್ಯೆಗೆ ಪರಿಹಾರ. ಸೊ ನೀವು ಖಂಡಿತ ಮಿನರಲ್ಸನ್ನು ಹೆಚ್ಚು ಕಂಪಲ್ಸರಿ, ಈಗ ಯಾರು ಕಡಿಮೆ ಅಂದರೆ ರೇಟು ಜಾಸ್ತಿ ಅದನ್ನು ರೇಟನ್ನು ಇಟ್ಟು ನಾವು ತಂದು ಹಾಕಲಿಕ್ಕೆ ತುಂಬಾ ನಮಗೆ ವೆಚ್ಚ ಹೆಚ್ಚಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಮಿನರಲ್ ಮಿಕ್ಸರನ್ನು ಅಸಲು ಬಳಸ್ತಾನೇ ಇಲ್ಲ. ಸೊ ಖಂಡಿತ ಮಿನರಲ್ ಮಿಕ್ಸರ್ ಬಳಸಿ, ಅದರ ಹಸುವಿನ ಆರೋಗ್ಯದ ಜೊತೆ ನಿಮ್ಮ ಹಾಲು ಇಂಪ್ರೂವ್ಮೆಂಟ್ಗೂ ಸಹ ಅದು ಯೂಸ್ ಆಗುತ್ತೆ. ನಾವು ಆಲ್ರೆಡಿ ಕಳೆದ ವಿಡಿಯೋಗಳಲ್ಲಿ ಸುಮಾರು ಸಲ ಹೇಳಿದ್ವಿ ಮಿನರಲ್ ಮಿಕ್ಸರ್ ಯೂಸ್ ಮಾಡಿ ಅಂತಂದು. ಸೊ ಈಗ ನಮ್ಮ ಕಂಪ್ನಿಗೆ ಮಿನರಲ್ ಮಿಕ್ಸರನ್ನು ಯೂಸ್ ಮಾಡಲಿಕ್ಕೆ ಕೆಲವರು ಕಾಲ್ ಮಾಡಿ ಕೇಳ್ತಾರೆ, ಸರ್ ಇದು ಎಷ್ಟು ರೇಟ್ ಆಗುತ್ತೆ ಮತ್ತು ಡೆಲಿವರಿ ಹೇಗೆ ಕೊಡ್ತೀರಾ, ಸೊ 1 kg ಎಷ್ಟು 2 kg ಎಷ್ಟು ಅಂತ ಕೇಳಿಬಿಟ್ಟು ಮತ್ತು ಅವರ ಅಡ್ರೆಸ್ ಪ್ರೂಫನ್ನು ತೆಗೆದುಕೊಂಡಾಗ, ಅಡ್ರೆಸ್ ಪ್ರೂಫ್ ತೆಗೆದುಕೊಂಡು ಪೇಮೆಂಟ್ ವಿಷಯಕ್ಕೆ ಬಂದಾಗ ಅವರು ಅಲ್ಲಿ ನಿಲ್ತಾರೆ. ಸೊ ನೋ ಪ್ರಾಬ್ಲಮ್ ಸರ್, ನೀವು ನಮ್ಮದೇ ತೆಗೆದುಕೋಬೇಕು ಅಂತ ಏನಿಲ್ಲ, ಬೇರೆ ಯಾವುದೇ ಕಂಪ್ನಿ ತೆಗೆದುಕೊಳ್ಳಿ, ನೋ ಪ್ರಾಬ್ಲಮ್. ಒಟ್ಟಲ್ಲಿ ಮಿನರಲ್ ಮಿಕ್ಸರ್ ಕೊಡಿ. ಬೆಳಿಗ್ಗೆ ಒಂದು 75 ಗ್ರಾಮ್, ಸಾಯಂಕಾಲ ಒಂದು 75 ಗ್ರಾಮ್. ಅದು ಮಿಲ್ಕಿಂಗ್ ಕವ್ವ, ಡ್ರೈಯಲ್ಲಿರೋ ಕವ್ವ ಅಥವಾ ಗರ್ಭದಲ್ಲಿರೋ ಕವ್ವ, ಯಾವುದಕ್ಕಾದರೂ ಆಗಲಿ, ನೀವು ಗರ್ಭದಲ್ಲಿದ್ದರೆ ಮಿನರಲ್ಸನ್ನು ಸ್ಟೋರ್ ಮಾಡ್ಕೊಳ್ಳುತ್ತೆ, ನೆಕ್ಸ್ಟ್ ಲ್ಯಾಕ್ಟೇಷನ್ಸಲ್ಲಿ ಒಳ್ಳೆ ಹಾಲನ್ನು ಕೊಡುತ್ತೆ. ಈಗ ಹಾಲು ಕೊಡ್ತಾ ಇದ್ದರೆ ಅದರ ಆರೋಗ್ಯ ಅಂದರೆ ದೇಹದ ನಿರ್ವಹಣೆಯನ್ನು ಮಾಡಿಕೊಳ್ಳುತ್ತೆ, ಹಾಲನ್ನು ಉತ್ಪಾದನೆ ಮಾಡುತ್ತೆ. ಇಲ್ಲ ಅದು ಈಗ ಡ್ರೈ ಪೀರಿಯಡ್ ಇರ್ತಕ್ಕಂಥದ್ದು, ಹಾಲು ಕೊಡ್ತಕ್ಕಂಥದ್ದು ಎರಡೇ ಅಲ್ವಾ. ಸೊ ಇಲ್ಲ ಈಗ ಇನ್ನೂ ಸೆಮೆನ್ ತಗೊಳ್ಳಿದೆ ಅಂತ ಅಂದರೆ ಅದು ದೇಹ ನಿರ್ವಹಣೆ ಮಾಡ್ಕೊಂಡು ಉತ್ತಮ ಕರುಗಳನ್ನು ಕೊಡಲಿಕ್ಕೂ ಸಹ ಅನುಕೂಲ ಆಗುತ್ತೆ. ಟೋಟಲಿ ಆಗಿ 365 ದಿನ ನೀವು ಹಸುಗಳಿಗೆ ಮಿನರಲ್ ಮಿಕ್ಸರ್ ಕೊಡಬೇಕು ಸರ್. ಕೊಟ್ಟಿದ್ದೇ ಆದರೆ ಅವುಗಳ ಆರೋಗ್ಯ ಉತ್ತಮವಾಗಿರುತ್ತೆ, ಉತ್ತಮ ಹಾಲು ಇಳುವರಿ ಬರುತ್ತೆ, ಉತ್ತಮ ಆದಾಯನೂ ಪಡ್ಕೋಬೋದು. ಬಟ್ ಅದರಿಂದ ಏನು ಮಾಡೋಕ್ಕಾಗಿದೆ. ಟೋಟಲಿ ಮಿಲ್ಕ್ ಡ್ರಾಪಿಂಗ್ ಅಂದರೆ ಹಾಲು ಸೋರುವಿಕೆಗೆ ಸಹ ನಾವು ಈ ಒಂದು ಇಂಜೆಕ್ಷನ್ಸನ್ನು ಕೊಡ್ಬೋದು. ಸೊ ಹೇಳಿದ್ನಲ್ವ, ಈಗ ಆ 3 ಕೊಟ್ಟಿದ್ದೆ ಆದರೆ ಕಂಪಲ್ಸರಿ ಹಾಲು ಸೋರೋದನ್ನು ಕಂಪಲ್ಸರಿ ನಾವು ಸ್ಟಾಪ್ ಮಾಡ್ಬೋದು. ಸೊ ಇಂಜೆಕ್ಷನ್ಸ್ ದಿ ಬೆಸ್ಟ್ ರಿಸಲ್ಟ್ ಇರುತ್ತೆ. ಸೊ ನೋಡಿ, ಸೊ ನಿಮಗೆ ಆ ರೀತಿ ತೊಂದರೆ ಇದ್ದರೆ ಖಂಡಿತ ಇಂಜೆಕ್ಷನ್ಸನ್ನು ಹಾಕ್ಸಿ. ಅದಾದ ನಂತರ ರಿಸಲ್ಟ್ ಓಕೆ ಅನಿಸಿದ್ರೆ ನನಗೆ ಕಾಮೆಂಟ್ ಮಾಡಿ. ಒಟ್ಟಲ್ಲಿ ವಿಡಿಯೋನ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮ ಅಶೋಕ್, ನಮಸ್ಕಾರ.